ಮಾರ್ಗನ್ ರೀಸೆಂಟಾಗಿ OTTಲಿ ಹೆವಿ ಸದ್ ಮಾಡ್ತಿರೋ ಈ ಒಂದು ಸಿನಿಮಾ ಹೆಂಗಿದೆ ನೋಡ್ತಾ ಹೋಗೋಣ ಬನ್ನಿ. ಇದೊಂದು ಸಸ್ಪೆನ್ಸ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿ. ಒಂದು ಸಿಗ್ನೇಚರ್ ಸ್ಟೈಲಲ್ಲಿ ಮರ್ಡರ್ ಆಗ್ತಿರುತ್ತೆ. ಅದು ಏನಕ್ಕಾಗ್ತಾ ಇದೆ, ಹೆಂಗಾಗ್ತಾ ಇದೆ ಅಂತ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗೋದೇ ಈ ಒಂದು ಸಿನಿಮಾದ ಮೇನ್ ಪ್ಲಾಟ್ ಲೈನು. ಈ ಒಂದು ಸಿನಿಮಾದಲ್ಲಿ ಸಸ್ಪೆನ್ಸ್ ಜೊತೆಗೆ ಮಿಸ್ಟ್ರಿ ಇನ್ನೂ ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದಾರೆ. ಆ ಒಂದು ಥಿಂಕಿಂಗು ಕೆಲವರಿಗೆ ಕನೆಕ್ಟ್ ಆಗ್ಬೋದು, ಇನ್ನು ಕೆಲವರಿಗೆ ಅಷ್ಟು ಕನೆಕ್ಟ್ ಆಗ್ದಲೇ ಇರ್ಬೋದು. ಬಟ್ ಈ ಥರ ಸೂಪರ್ ನ್ಯಾಚುರಲ್ ಪವರ್ ಕೆಲವ್ರಿಗೆ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಅಂಥದ್ದನ್ನು ನಾವೆಂದು ಅಷ್ಟು ಕ್ಲಿಯರಾಗಿ ಮತ್ತು ಸೈನ್ಸ್ ಒಪ್ಪೋ ಥರ ಎಂದು ನಂಬಿಲ್ಲ. ಬಟ್ ಈ ಒಂದು ಸಿನಿಮಾದಲ್ಲಿ ಕೆಲವು ಕಡೆ ಚೆನ್ನಾಗೇ ವರ್ಕ್ ಆಯ್ತದು. ಮತ್ತು ಸಸ್ಪೆನ್ಸು ಮತ್ತು ಥ್ರಿಲ್ಲರ್ನ ಚೆನ್ನಾಗೇ ಮೇಂಟೈನ್ ಮಾಡಿದ್ರು. ಒನ್ ಟೈಮ್ ವಾಚ್ ಮಾಡ್ಬೋದು, ಏನಂತ ಬೆಟರ್ ಮೂವಿ ಎಲ್ಲ ಅಂದ್ರೂ. ಫ್ಯಾಮಿಲಿ ಜೊತೆ ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ನ ನೋಡಬೇಕು ಅಂದರೆ ಬೆಸ್ಟ್ ಚಾಯ್ಸು, ಹೋಗಿ ನೋಡಿ. ನನಗೆ ನೈ ಫೀಲ್ ಕೊಡಲಿಲ್ಲ, ಒಟ್ಟಿಗೆ ಆವ್ರೇಜ್ ಅನ್ನಿಸ್ತು. ವಿಜಯ್ ಆಂಟನಿ ಅವರ ಆ್ಯಕ್ಟಿಂಗ್ ಕೂಡ ಚೆನ್ನಾಗೇ ಇದೆ ಈ ಒಂದು ಸಿನಿಮಾದಲ್ಲಿ. ಮತ್ತು ಲಾಸ್ಟಲ್ಲಿ ರೇಸಿಸಮ್ ಬಗ್ಗೆನೂ ಕೂಡ ಚೆನ್ನಾಗೇ ಹೇಳಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಮತ್ತು ಈ ಒಂದು ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕೂಡ ವಿಜಯ್ ಆಂಟೋನಿನೇ. ಲಿಯೋ ಜಾನ್ ಪೌಲ್ ಅನ್ನೋರು ಈ ಒಂದು ಸಿನಿಮಾದ ಡೈರೆಕ್ಟ್ರು. ಬೆಸ್ಟ್ ಅಟೆಂಪ್ಟೇ, ಬೆಟರ್ ಲಕ್ ನೆಕ್ಸ್ಟ್ ಟೈಮು. ಬಟ್ OTTನಲ್ಲಿ ಒಳ್ಳೆ ಸದ್ದನ್ನು ಈ ಒಂದು ಸಿನಿಮಾ ಮಾಡ್ತಾಯಿದೆ. ಇನ್ನು ನಮ್ಮ ರಾಜ್ಬಿ ಶೆಟ್ರು ಪ್ರಜ್ವಲ್ ದೇವರಾಜ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಆದಂಥ ಕರಾವಳಿಲಿ ಒಂದು ಪಾತ್ರನ ಮಾಡ್ತಾ ಇದ್ದಾರೆ. ಅದರ ಒಂದು ಕ್ಯಾರೆಕ್ಟರ್ ರಿವೀಲಿಂಗ್ ಗ್ಲಿಮ್ಸು ಇವತ್ತು ರಿಲೀಸ್ ಆಗಿದೆ. ಮಂಗಳೂರು ನೇಟಿವಿಟಿ ಗೊತ್ತಿರೋ ರಾಜ್ಬಿ ಶೆಟ್ಟಿ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇವರು ತೆರೆಯಿಂದಲೇ ಕೂಡ ಕೆಲಸ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಫಿಲಮ್ ಹೆಂಗೆ ಮೂಡ್ ಬರುತ್ತೆ ಅಂತ. ತುಂಬ ದಿನದಿಂದ ತುಂಬ ಪ್ಲ್ಯಾನ್ ಮಾಡಿಕೊಂಡು ಸಖತ್ತಾಗೆ ರೆಡಿ ಮಾಡ್ತಾ ಇದ್ದಾರೆ ಈ ಒಂದು ಸಿನಿಮಾನ. ನೋಡಬೇಕು ಒಂದು ಸ್ಟ್ರಾಂಗ್ ಆಗಿ ಪ್ರಜ್ವಲ್ ದೇವರಾಜ್ ಅವರು ಈ ಒಂದು ಸಿನಿಮಾದಲ್ಲಿ ಕಮ್ಬ್ಯಾಕ್ ಮಾಡ್ತಾರೋ ಇಲ್ವೋ ಅಂತ. ಅವ್ರಿಗೂ ಕೂಡ ಇಟ್ಬಿದ್ರೆ 4-5 ಫ್ಲಾಪ್ ಬರ್ತಾ ಇದ್ದಾವೆ. ಅದರಿಂದ ಹೆಂಗೆ ಕಮ್ಬ್ಯಾಕ್ ಮಾಡ್ತಾರೆ ಅಂತ ನಾವು ನೋಡೋಣ. ಇನ್ನು ದುನಿಯಾ ವಿಜಯ್ ಅವರ ಮಾರ್ದ ಸಿನಿಮಾ ಬಗ್ಗೆ ಯಾರು ಕೂಡ ಅಷ್ಟು ಕಾನ್ಫಿಡೆಂಟ್ ಆಗಿಲ್ಲ. 10-15 ವರ್ಷದ ಹಿಂದೆ ಯಾವ ಥರ ಮೇಕಿಂಗ್ ಮಾಡೋರು ಆ ಥರ ಇದೆ ಈ ಒಂದು ಸಿನಿಮಾ ಅಂತ ಹೇಳ್ತಾರೆ. ಎಸ್ ನಾರಾಯಣ್ ಅವರು ನಮ್ಮ ಕನ್ನಡದಲ್ಲೇ ಒಬ್ಬ ಸರ್ವಶ್ರೇಷ್ಠ ನಿರ್ದೇಶಕ ಅಂದರೆ ತಪ್ಪಾಗಲ್ಲ. ಬಟ್ ಆ ಒಂದು ಸ್ಟೈಲು ಔಟ್ಡೇಟ್ ಆಗಿದೆ. ಅವರು ಕೂಡ ಅಪ್ಡೇಟ್ ಆಗಬೇಕು, ಬೆಟರ್ ವರ್ಷನಲ್ಲಿ ಬೆಟರ್ ಒಂದು ಸಿನಿಮಾನ ಮಾಡಲಿ. ಬಟ್ ಈ ಒಂದು ಸಿನಿಮಾಗೆ ಅಷ್ಟು ಪಾಸಿಟಿವಿಟಿ ಬಂದಿಲ್ಲ. ಸಲಾಗ ಮತ್ತು ಭೀಮಾ ಒಂದು ಸಕ್ಸಸ್ ಟೈಮಲ್ಲಿ ಇಂಥ ಒಂದು ಸಿನಿಮಾ ಬೇಕಾಗಿರಲಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ನೋಡೋಣ ಎಲ್ಲಿಗೆ ಹೋಗಿದ್ದು ನಿಲ್ಲುತ್ತೆ ಅಂತ. ರಿಷಬ್ ಶೆಟ್ಟಿ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ನ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ಸಿನಿಮಾ ಒಂದು ಹಿಸ್ಟೋರಿಕ್ ಸಿನಿಮಾ ಆಗಿದೆ. ಯಾವ ಥರ ಸ್ಟೋರಿ ಏನು ಕೂಡ ರಿವೀಲ್ ಮಾಡಿಲ್ಲ. ಜಸ್ಟ್ ಭೂಮಿಗೋಸ್ಕರ ಹೋರಾಡೋ ಒಂದು ಕತೆ ಅಂತ ಕಾಣಿಸ್ತಾ ಇದೆ. ಅಶ್ವಿನಿ ಗಂಗರಾಜು ಅನ್ನೋ ಒಬ್ಬ ಡೈರೆಕ್ಟರು ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸಿತಾರಾ ಎಂಟರ್ಟೈನ್ಮೆಂಟು ಈ ಒಂದು ಸಿನಿಮಾಗೆ ಬಜೆಟ್ನ ಹೂಡ್ತಾ ಇದ್ದಾರೆ. ರಿಷಬ್ ಶೆಟ್ಟಿ ಅಂತೂ ಫುಲ್ಲು ಬ್ಯುಸಿ ಆಗಿಬಿಟ್ರಪ್ಪ. ಈಗ ಕಾಂತಾರ ಸಿನಿಮಾ ರೆಡಿ ಆಗಿದೆ ಆಲ್ಮೋಸ್ಟಲ್ಲೂ. ಅಕ್ಟೋಬರ್ 2ಕ್ಕೆ ಬರ್ತಾ ಇದೆ. ಅದಾದಮೇಲೆ ಹನುಮಾನ್ ಸಿನಿಮಾದಲ್ಲಿ ಅಂದರೆ ಯೂನಿವರ್ಸಲ್ಲಿ ಹನುಮಾನ್ ಆಗಿ ಅಂದರೆ ಆಂಜನೇಯ ಆಗಿ ಅವರು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ. ಇನ್ನು ನಾರ್ತಲ್ಲಿ ಛತ್ರಪತಿ ಶಿವಾಜಿ ಅನ್ನೋ ಒಂದು ಸಿನಿಮಾನ ಇವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಈ ಒಂದು ಸಿನಿಮಾ ಬೇರೆ. ನಮ್ಮ ಶೆಟ್ರು ಮಾತ್ರ ಫುಲ್ಲು ಬ್ಯುಸಿ ಆದರು. ಮತ್ತು ಇವರ ಒಂದು ಸ್ಕ್ರಿಪ್ಟ್ ಸೆಲೆಕ್ಷನ್ನ ಚಾಯ್ಸ್ನೂ ಕೂಡ ನಾವು ಇಲ್ಲಿ ನೋಡ್ಬೋದು. ನೋಡೋಣ ಈ ಒಂದು ಸಿನಿಮಾಗಳನ್ನ ಯಾವ ಥರ ಹೊರಗಡೆ ತರ್ತಾರೆ ಅಂತ. ಇನ್ನು ನಿಮಗೆಲ್ಲ ಗೊತ್ತಿರೋ ಥರ ಮಹಾವತಾರ್ ನರಸಿಂಹ ಇದೊಂದು ಎಪಿಕ್ ಬ್ಲಾಕ್ ಬಾಸ್ಟರು. ಈ ಒಂದು ಸಿನಿಮಾನ ಈಗಲೂ ಕೂಡ ಜನ ಮುಗಿಬಿದ್ದು ನೋಡ್ತಾ ಇದ್ದಾರೆ. ಈ ಒಂದು ಸಿನಿಮಾ 120-130 ಕೋಟಿಗಿಂತ ಜಾಸ್ತಿ ಕಲೆಕ್ಟ್ ಮಾಡ್ತಾ ಇದೆ. ಸೂ ಫ್ರಮ್ ಸೋ ಈ ಒಂದು ಸಿನಿಮಾ ಕೂಡ 40 ಕೋಟಿಗಿಂತ ಜಾಸ್ತಿ ಹಣನ ಗಳಿಕೆ ಮಾಡಿದೆ ಇಲ್ಲಿವರೆಗೂ. ನೆಕ್ಸ್ಟ್ ವೀಕಲ್ಲಿ ತೆಲುಗಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಯಾವ ಥರ ಸದ್ದು ಮಾಡುತ್ತೆ ಅಂತ ನೋಡೋಣ. ಮತ್ತು ಜೂನಿಯರ್ NTR ಮತ್ತು ಋತಿಕ್ ರೋಷನ್ ಸೇರಿ ಆ್ಯಕ್ಟ್ ಮಾಡ್ತಿರ್ತಕ್ಕಂಥ ವಾರ್ 2 ಇಂದ ಒಂದು ಸಾಂಗ್ ಪ್ರೊಮೋ ಬಂದಿದೆ. ಇದರಲ್ಲಿ ಇಬ್ಬರು ಸ್ಟೆಪ್ ಆಗ್ತಾ ಇದ್ದಾರೆ. ಇಬ್ಬರು ಸ್ಟೆಪ್ ಹಾಕೋ ಥರ ಇಲ್ಲ, ನನಗೆ ಗೊತ್ತಿರೋ ಥರ ಕಾಂಪಿಟೇಷನ್ ಕೊಡೋ ಥರ ಇದೆ. ಇಬ್ಬರು ಒಳ್ಳೆ ಆ್ಯಕ್ಟರ್ಸೇ, ಒಳ್ಳೆ ಸ್ಟಾರ್ಸೇ. ನೋಡಬೇಕು ಈ ಒಂದು ಮೂವಿನ ಹೆಂಗೆ ಜನರು ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಇನ್ನು ಅದೇ ಟೈಮಲ್ಲಿ ಕೂಲಿ ಸಿನಿಮಾ ಕೂಡ ಬರ್ತಾ ಇದೆ. ಈ ಒಂದು ಸಿನಿಮಾದಲ್ಲಿ ನಮ್ಮ ಉಪೇಂದ್ರ ಅವರು ಮತ್ತು ರಚಿತಾ ರಾಮ್ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಅಮೀರ್ ಖಾನು, ನಾಗಾರ್ಜುನ್ ಇವರೆಲ್ಲ ಸೇರಿಕೊಂಡು ಆ್ಯಕ್ಟ್ ಮಾಡ್ತಿರೋ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಿರೋದು ನಮ್ಮ ಸ್ಟಾರ್ ಡೈರೆಕ್ಟರ್ ಆದಂಥ ಲೋಕೇಶ್ ಕನಗರಾಜ್. ಈ ಒಂದು ಸಿನಿಮಾ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನೋಡಬೇಕು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಗಳು. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೆ ನಾನು ಸಿಗ್ತಾ ಇರ್ತೀನಿ. ಬಾಯ್.